ನಮಸ್ಕಾರ ಸ್ನೇಹಿತರೆ. ಜೀವನದ ಮೇಲೆ ನಂಬಿಕೆ. ನಿನ್ನ ಜೀವನದಲ್ಲಿ ಎಲ್ಲವೂ ನಿನ್ನ ವಿರುದ್ಧವಾಗಿ ಹೋಗುತ್ತಿರುವಾಗ ನೆನಪಿಟ್ಟುಕೋ, ಆಕಾಶಕ್ಕೆ ಹಾರಲು ಹಕ್ಕಿಯೂ ಗಾಳಿಗೆ ವಿರುದ್ಧವಾಗಿಯೇ ಹಾರಬೇಕು. ಅಡಚಣೆಗಳು ನಿನ್ನನ್ನು ನಿಲ್ಲಿಸಲು ಅಲ್ಲ, ನಿನ್ನ ಒಳಗಿನ ಶಕ್ತಿಯನ್ನು ಹೊರತೆಗೆದಲು ಬಂದಿವೆ. 2. ಸೋಲು ಎಂದರೆ ಅಂತ್ಯವಲ್ಲ. ಸೋತ ಕ್ಷಣದಲ್ಲಿ ಕೈ ಬಿಡುವವನು ಸೋತವನೇ ಆಗಿರುತ್ತಾನೆ. ಆದರೆ ಸೋಲಿನಲ್ಲೂ ಪಾಠ ಹುಡುಕುವವನು ಅದೇ ಕ್ಷಣದಲ್ಲಿ ಗೆಲುವಿನ ದಾರಿಯಲ್ಲಿ ನಿಂತಿರುತ್ತಾನೆ. ಸೋಲು ನಿನ್ನನ್ನು ತಗ್ಗಿಸಲು ಬಂದಿಲ್ಲ, ನಿನ್ನನ್ನು ಬಲಿಷ್ಠನಾಗಿಸಲು ಬಂದಿದೆ. 3. ಸಮಯದ ಮೌಲ್ಯ. ಇಂದು ನೀನು ಆಲಸ್ಯಕ್ಕೆ ಕೊಟ್ಟ ಸಮಯವೇ ನಾಳೆ ನಿನ್ನ ಕನಸುಗಳನ್ನು ಕೊಲ್ಲಬಹುದು. ಸಮಯ ಯಾರಿಗೂ ಕಾಯುವುದಿಲ್ಲ, ಆದರೆ ಸಮಯವನ್ನು ಗೆದ್ದವನು ತನ್ನ ಜೀವನವನ್ನೇ ಗೆದ್ದಿರುತ್ತಾನೆ. 4. ಆತ್ಮವಿಶ್ವಾಸ. ನಿನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲದಿದ್ದರೆ ಲೋಕ ನಿನ್ನ ಮೇಲೆ ನಗುತ್ತದೆ. ಆದರೆ ನಿನ್ನ ಮೇಲೆ ನೀನು ನಂಬಿಕೆ ಇಟ್ಟರೆ ಅದೇ ಲೋಕ ನಿನ್ನ ಮುಂದೆ ತಲೆಬಾಗುತ್ತದೆ. ನಂಬಿಕೆ ಶಬ್ದವಲ್ಲ, ಅದು ನಿನ್ನ ನಿಲುವು. 5. ಕಷ್ಟಗಳ ಅರ್ಥ. ನಿನ್ನ ಜೀವನದಲ್ಲಿ ಕಷ್ಟಗಳು ಹೆಚ್ಚಾಗಿವೆ ಅಂದ್ರೆ ನೀನು ಸಾಮಾನ್ಯನಲ್ಲ ಅನ್ನೋದಕ್ಕೆ ಅದು ಸಾಕ್ಷಿ. ಸಾಮಾನ್ಯರಿಗೆ ಸರಳ ದಾರಿಗಳು ಸಿಗುತ್ತವೆ, ವಿಶೇಷರಿಗೆ ಮಾತ್ರ ಕಠಿಣ ಪರೀಕ್ಷೆಗಳು. 6. ಕನಸುಗಳ ಬೆಲೆ. ಕನಸುಗಳು ಉಚಿತವಾಗಿವೆ, ಆದರೆ ಅವುಗಳನ್ನು ನನಸು ಮಾಡಲು ನಿನ್ನ ಬೆವರು, ನಿದ್ರೆ ಇಲ್ಲದ ರಾತ್ರಿ, ನೋವು ಮತ್ತು ತಾಳ್ಮೆ ಬೇಕು. ಈ ಬೆಲೆ ಕೊಡಲು ಸಿದ್ಧನಾದವನೇ ಜೀವನದಲ್ಲಿ ಎತ್ತರಕ್ಕೆ ಹೋಗುತ್ತಾನೆ. 7. ಮೌನದ ಶಕ್ತಿ. ಎಲ್ಲರ ಮುಂದೆ ಮಾತಾಡುವವನು ಶಬ್ದ ಮಾಡುತ್ತಾನೆ, ಆದರೆ ಮೌನವಾಗಿ ದುಡಿಯುವವನು ಇತಿಹಾಸ ಮಾಡುತ್ತಾನೆ. ನಿನ್ನ ಯಶಸ್ಸು ಮಾತಾಡಲಿ, ನೀನು ಅಲ್ಲ. 8. ಹಠ ಮತ್ತು ಧೈರ್ಯ. ನಿನ್ನನ್ನು ಮುರಿಯಲು ಜೀವನ ಎಷ್ಟೇ ಪ್ರಯತ್ನಿಸಿದರೂ ಪ್ರತಿ ಬಾರಿಯೂ ನೀನು ಇನ್ನಷ್ಟು ಬಲವಾಗಿ ಎದ್ದು ನಿಲ್ಲಬೇಕು. ಯಾಕಂದ್ರೆ ನಿನ್ನೊಳಗಿನ ಹಠವೇ ನಿನ್ನನ್ನು ಅಜೇಯನಾಗಿಸುತ್ತದೆ. 9. ಇವತ್ತಿನ ಶ್ರಮ, ನಾಳೆಯ ಹೆಮ್ಮೆ. ಇವತ್ತು ನೀನು ಅನುಭವಿಸುವ ನೋವು ನಾಳೆ ನಿನ್ನ ಹೆಮ್ಮೆಯ ಕಥೆಯಾಗುತ್ತದೆ. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಹಾಗಾಗಿ ಕೈ ಬಿಡಬೇಡ, ನೀನು ಬರೆಯುತ್ತಿರುವ ಕಥೆ ಇನ್ನೂ ಮುಗಿದಿಲ್ಲ. 10. ಅಂತಿಮ ಸಂದೇಶ. ಜೀವನ ಯಾರಿಗೂ ಸುಲಭವಲ್ಲ, ಆದರೆ ಹೋರಾಡುವವರಿಗೆ ಮಾತ್ರ ಜೀವನ ಅರ್ಥವಾಗುತ್ತದೆ. ನೀನು ಸಾಮಾನ್ಯನಾಗಿ ಹುಟ್ಟಿರಬಹುದು, ಆದರೆ ಅಸಾಮಾನ್ಯನಾಗಿ ಬದುಕುವುದು ಪೂರ್ಣವಾಗಿ ನಿನ್ನ ಕೈಯಲ್ಲಿದೆ.